ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸುಮಾರು ಏನಿಲ್ಲ ಅಂದರೂ 12:30 ಆಗಿದೆ. ಈಗ ಮಳೆ ಬೇರೆ ಬರ್ತಾ ಇತ್ತು. ನಮ್ಮ ಮನೇಲಿ ಮತ್ತು ನಮ್ಮ ಅಂಗಡಿನಲ್ಲಿ ಶೂಟಿಂಗ್ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಒಂದು ಶಾರ್ಟ್ ಮೂವಿ ಅಂತ ಹೇಳಿದ್ರು. ಇಲ್ಲಿ ಬಂದ್ಬಿಟ್ಟು ಹಿಟ್ಲರ್ ಕಲ್ಯಾಣದಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಸೊ ಹೇಜೆ ಅಂದ್ಬಿಟ್ಟು, ಸೊ ಅವರು ಇವತ್ತೊಂದು ಶಾರ್ಟ್ ಮೂವಿನ ಮಾಡ್ತಾಯಿದ್ರು. ಆನಂತರ ಶಾರ್ಟ್ ಮೂವಿ ನೋಡಿಕೊಂಡು ಆಮೇಲೆ ಇವತ್ತು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ಚಿಕನ್ ತಂದಿದ್ರು ಯಜಮಾನ್ರು, ಅದಕ್ಕೋಸ್ಕರ ಅಂದರೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಚಿಕನ್ ಚಾಪ್ಸ್ ಅನ್ನೋದನ್ನ ಅಂದರೆ ಇಷ್ಟು ದಿನ ಎಲ್ಲ ಫ್ರೈ ಮಾಡಿ ಮಾಡ್ತಾ ಇದ್ದೆ. ಇವತ್ತು ಅಂದರೆ ಮನೆಯಲ್ಲೇ ಮಾಡಿದ್ದೀವಲ್ಲ, ಅಂದರೆ ಧನಿಯಾ ಪುಡಿ ಅಂದರೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಉಪಯೋಗಿಸ್ಕೊಂಡು ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು 3-4 ಹಸಿಮೆಣಸಿಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಹಸಿಮೆಣಸಿಕಾಯಿನ ಹಾಕಿ ಅದ್ರ ಮೇಲೆ ವೈಟ್ ಚುಕ್ಕಿ ಬರುತ್ತಲ್ಲ ಅಲ್ಲಿ ತನಕನೂ ಫ್ರೈ ಮಾಡಿಕೊಂಡೆ. ನಂತರ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ನ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಚಿಕನ್ನು ಕೂಡ ಅಷ್ಟೇ ಹಾಕೊತಾ ಇದ್ದೀನಿ. ಇಲ್ಲಿ ನಾವು ರೆಡಿಮೇಡ್ ಚಿಕನ್ ಅನ್ನೋದನ್ನು ತರೋದಿಲ್ಲ, ಅಂದರೆ ಆವಾಗಲೇ ಕೋಳಿನ ತೂಕ ಹಾಕಿಸಿ ಕಟ್ ಮಾಡಿಸ್ಕೊಂಡು ಬರೋವಂಥದ್ದು. ಅಂದರೆ ಇತ್ತೀಚೆಗೆ ಎಲ್ಲ ನೋಡ್ತಾ ಇದ್ದೀವಿ, ಅಂದರೆ ರೆಡಿಮೇಡ್ ಚಿಕನ್ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಅನ್ನೋದು ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಅಂದರೆ ರೆಡಿಮೇಡ್ ಚಿಕನ್ ಅನ್ನೋದನ್ನು ತರೋದಿಲ್ಲ. ಈಗ ಚಿಕನ್ ಹಾಕಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಅನ್ನೋದು ಉಪ್ಪು ಖಾರ ಹಿಡಿಯುತ್ತೆ, ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಂತ. ಹಾಗೆ ಇದಕ್ಕೆ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಫ್ರೆಶ್ ಕರಿಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಅಂದರೆ ನಾವು ಒಗ್ಗರಣೆಗೆ ಹಾಕೋದ್ಕಿಂತ ಈ ಚಿಕನ್ ಜೊತೆ ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ಚಿಕನ್ ಎಲ್ಲ ಸ್ವಲ್ಪ ನೀರು ಬಿಡ್ತಾ ಇದೆ. ಇದಕ್ಕೆ 2 ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿ ಅದು ಚಿಕನ್ ಎಲ್ಲ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಅಷ್ಟೊತ್ತಿಗೆ ನಾನು ಮಸಾಲೆನೂ ಕೂಡ ಅಷ್ಟೇ ರೆಡಿ ಮಾಡ್ಕೊತೀನಿ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 1 ಈರುಳ್ಳಿ ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ, ಸೋಂಪು, ಮೆಣಸು ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, 1 ಏಲಕ್ಕಿ ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆದರೆ ಕಾಯಿ ತುರಿ ಹಾಕಲ್ಲ, ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊತೀನಿ. ಇಷ್ಟನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊನೂ ಕೂಡ ಅಷ್ಟೇ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಅನುಕೂಲಕ್ಕೆ ತಕ್ಕಂಗೆ ಹಾಕೊಬೋದು, ಕಡಿಮೆ ಬೇಕಂದ್ರೆ ಹಾಕ್ಕೋಬೋದು, ಅಡ್ಜಸ್ಟ್ ಮಾಡ್ಕೊಬೋದು. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, 1-2 ಕರಿಬೇವಿನ ಸೊಪ್ಪಿನ ಎಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಸಾಫ್ಟ್ ಆಗಬೇಕು. ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಅಂದರೆ ಕಾಯಿ ತುರಿ ಅನುಕೂಲಕ್ಕೆ ತಕ್ಕಂಗೆ, ಜಾಸ್ತಿ ಕಾಯಿ ಹಾಕೋಕ್ಕೆ ಹೋಗ್ಬಾರ್ದು, ಟೇಸ್ಟ್ ಅನ್ನೋದು ಚೆನ್ನಾಗಿರಲ್ಲ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ಮಸಾಲೆ ಎಲ್ಲ ಹಾರಿದೆ. ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಮಸಾಲೆನ ರುಬ್ಬೋಕ್ಕೆ ಹೋಗ್ಬಾರ್ದು, ಸಿಡಿಯುವಂಥ ಸಾಧ್ಯತೆ ಇರುತ್ತೆ. ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ ಇದು. ನಾನು ಆಲ್ರೆಡಿ ಧನಿಯಾ ಪುಡಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಬೇಕು ಅಂದರೆ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಇದು ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರೋವಂಥದ್ದು. ಯಾಕೆ ಅಂತಂದರೆ ನಾನು ಮೆಣಸಿನ್ಕಾಯಿನೂ ಕೂಡ ಅಷ್ಟೇ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಮಿಲ್ ಮಾಡಿಸ್ಕೊಂಡು ಬಂದಿರೋದು. ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ರೀತಿ ಅಂದರೆ ತುಂಬ ನೈಸಾಗೂ ಇಲ್ಲ, ತುಂಬ ದಪ್ಪದೂ ಇಲ್ಲ, ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಇವಾಗ ಚೆನ್ನಾಗಿ ಚಿಕನ್ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ಅಡ್ಜಸ್ಟ್ ಮಾಡ್ಕೊಬೋದು ನೀರು. ಸಾಂಬಾರು ಅಂದರೆ ನೀರು ಅನ್ನೋದು ಜಾಸ್ತಿ ಆಗಬೇಕಾಗುತ್ತೆ. ಇದು ಚಿಕನ್ ಚಾಪ್ಸ್ ಅಲ್ವಾ, ಅಂದರೆ ನಾಳೆ ಸೋಮವಾರ, ಅಂದರೆ ನಮ್ಮ ಮನೆಯಲ್ಲಿ ಎಷ್ಟೇ ಇದ್ರೂ ಕೂಡ ಸೋಮವಾರ ಅನ್ನೋದನ್ನು ಬಿಸಾಕ್ಬಿಡ್ತೀವಿ. ಅದಕ್ಕೆ ಅಂದರೆ ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಿಕನ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಅಷ್ಟೊತ್ತಿಗೆ ಚಾಕುನು ಕೂಡ ಅಷ್ಟೇ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಅಂದರೆ ದೂರದಿಂದ ತಂದಿರ್ತಾರಲ್ಲ, ಸೊ ಅದಕ್ಕೋಸ್ಕರ. ಇವಾಗ ಚಿಕನ್ನು ಬಿಸಾಕ್ಬಿಟ್ಟು ಟೇಸ್ಟಿಗೆ ನಮ್ಮ ಯಜಮಾನ್ರು ಬಂದರು, ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ದೀನಿ.
ಇನ್ನು ನಮ್ಮ ಯಜಮಾನ್ರಿಗಂತೂ ತುಂಬಾ ಇಷ್ಟ ಆಯಿತು ಚಿಕನ್ ಚಾಪ್ಸು. ಅವರು ಕೂಡ ಅಷ್ಟೇ ಶೂಟಿಂಗ್ನ ನೋಡ್ತಾ ಇದ್ರು. ನಂತರ ನಾನು ಫೋನ್ ಮಾಡಿ ಕರೆದೆ ರೀ ಬನ್ನಿ ಅಂತ ಹೇಳ್ಬಿಟ್ಟು, ಅಂದರೆ ಬಿಸಿ ಬಿಸಿಯಾಗಿ ಅಡುಗೆ ಆಗ್ತಿದೆಯಲ್ಲ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಒಂದು ಕಡೆ ನಾನು ಮೊಟ್ಟೆನೂ ಕೂಡ ಅಷ್ಟೇ ಬೇಯಿಸೋಕೆ ಇಟ್ಟಿದ್ದೆ, ಹಾಗೆ ಮುದ್ದೆಗೂ ಇಟ್ಟಿದ್ದೆ, ಹಾಗೆ ಅನ್ನಕ್ಕೂ ಕೂಡ ಅಷ್ಟೇ ಇಟ್ಟಿದ್ದೀನಿ. ಅಂದರೆ ಮಕ್ಕಳೆಲ್ಲರೂ ಕೂಡ ಅಷ್ಟೇ ಶೂಟಿಂಗ್ನ ನೋಡೋಕ್ಕೆ ಹೋಗಿದ್ದಾರೆ. ಅಂದರೆ ಇವತ್ತು ನೈಟು ಸುಮಾರು 10 ಗಂಟೆ ತನಕ ಇಲ್ಲೇ ಶೂಟಿಂಗ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನೇನು ಬಿಸಿ ಬಿಸಿಯಾಗಿ ಮುದ್ದೆ ಆಯಿತು, ಹಾಗೆ ಚಿಕನ್ ಚಾಪ್ಸು ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಚಿಕನ್ ಚಾಪ್ಸು ಸೂಪರಾಗಿತ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿತ್ತು. ಸರ್ವ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮಾವನು ಕೂಡ ಅಷ್ಟೇ ತುಂಬಾ ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಫಸ್ಟು ಅವ್ರಿಗೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂದ್ಬಿಟ್ಟು ಇದ್ವಿ. ಇನ್ನು ಮಕ್ಕಳು ಕೂಡ ಅಷ್ಟೇ ಫೋನ್ ಮಾಡಿದೆ, ಬಟ್ ಮಕ್ಕಳು ಬರ್ತಾನೆ ಇಲ್ಲ, ಶೂಟಿಂಗ್ ನೋಡ್ಕೊಂಡೇ ಇದ್ದಾರೆ. ಇನ್ನು ಮಳೆ ಕೂಡ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ಶೂಟಿಂಗ್ನ ಸ್ಟಾಪ್ ಮಾಡಿದರು. ಮಳೆ ಎಲ್ಲ ನಿಂತಾದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊನೆಗೂ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದಮೇಲೆ ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ರು. ಇನ್ನು ಇವ್ರು ಬಂದುಬಿಟ್ಟು ಮನಸ್ವಿ ಜೋಶಿ ಅಂದ್ಬಿಟ್ಟು ಇತ್ತೀಚೆಗೆ ರೀಸೆಂಟಾಗಿ ಮದುವೆ ಆಯಿತು ಇವ್ರದ್ದು ಕೂಡ. ಇವ್ರು ಬಂದುಬಿಟ್ಟು ಪಾರು ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಅನ್ನೋದನ್ನು ಮಾಡಿದ್ದಾರೆ. ಇನ್ನು ಮನೆಗೆ ಬಂದರೂ ನಮ್ಮ ಕಿಚನ್ ಅಂತೂ ತುಂಬಾ ಇಷ್ಟ ಆಯಿತು ಇವ್ರಿಗೆ. ಸೊ ದಿಸ್ ಕನ್ನಡ ವ್ಲಾಗ್ಗೆ ಆಲ್ ದ ಬೆಸ್ಟ್ ಅಂತಲೂ ಕೂಡ ಹೇಳಿದ್ರು. ಹಾಗೆ ನಮ್ಮ ಚಿಕ್ಕಮ್ಮನ ಮಗನೂ ಕೂಡ ಅಷ್ಟೇ ಬಂದಿದ್ದ. ಅಂದರೆ ಅವನಿಗೆ ಹುಷಾರಿರ್ಲಿಲ್ವಂತೆ, ಏನೋ ಫೀವರ್ ಬಂದಿದೆ, ಬಾಯೆಲ್ಲ ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ಅವ್ರ ಮಾವಂಗೆ ಫೋನ್ ಮಾಡಿದ್ದ. ಮಾವ ಏನಾದರೂ ನಾನ್ ವೆಜ್ ಮಾಡ್ತೀರಾ ಅಂದ್ಬಿಟ್ಟು, ಅದಕ್ಕೋಸ್ಕರ ಚಿಕನ್ ತಂದು ಅಂದರೆ ಚಿಕನ್ ಚಾಪ್ಸ್ ಮಾಡಿದ್ದೆ, ಮುದ್ದೆನೂ ಮಾಡಿದ್ದೆ. ಸೊ ಅವನದು ಕೂಡ ಅಷ್ಟೇ ಊಟ ಆಗಿಬಿಟ್ಟು ಊಟ ಎಲ್ಲ ಆಯಿತು. ಊಟ ಆದ ನಂತರ ಡಾಕ್ಟರ್ ಬ್ರೋ ಅವ್ರದ್ದು ವ್ಲಾಗ್ನ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ನಾನು ಕೂಡ ಅಷ್ಟೇ ಊಟ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಶೂಟಿಂಗ್ ನಡೀತಿದ್ದಲ್ಲ ಅಲ್ಲಿ ಬಂದೆ. ಇನ್ನು ನಮ್ಮ ಪೂಜಾ ಅಂತೂ ಎಲ್ಲ ಆ್ಯಕ್ಟರ್ಸ್ ಜೊತೆ ಫೋಟೋ ಅನ್ನೋದನ್ನು ತೆಗೆಸ್ಕೊತಾ ಇದ್ಲು. ಸೊ ಇವ್ರ ಜೊತೆನೂ ಕೂಡ ಅಷ್ಟೇ ಫೋಟೋ ತೆಗೆಸ್ಕೊಂಡ್ಲು. ಇನ್ನು ಅವ್ರಿಗೆ ಊಟ ಮಾಡಿ ಅಂತಂದೆ, ಬೇಡ ಅಕ್ಕ ಅಂತಂದರು. ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಕಾಫಿನೂ ಕೂಡ ಅಷ್ಟೇ ಮಾಡಿಕೊಟ್ಟೆ, ಬಟ್ ಕುಡಿದ್ರು. ಆಮೇಲೆ ಆ ನಂತರ ಸರ್ ಕಾಲ್ ಮಾಡಿದ್ರು, ಮತ್ತು ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಪಾಪ ಸ್ವಲ್ಪ ಹಂಗೆ ಕಾಫಿ ಕುಡಿದ್ಬಿಟ್ಟು ಹಾಗೆ ಹೊರಟೋದ್ರು. ಆನಂತರ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ನಾನ್ ವೆಜ್ ಮಾಡಿರ್ತೀವಲ್ವ, ಇವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ. ಇಲ್ಲ ಅಂತ ಅಂದರೆ ಸ್ವಲ್ಪ ಜಿಡ್ಡು ಅನ್ನೋದು ಹಾಗೆ ಕಚ್ಕೊಂಡ್ಬಿಡುತ್ತೆ. ಆನಂತರ ಬಿಸಿನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇವಾಗಲೇ ಪಾತ್ರೆ ಅನ್ನೋದು ತೊಳ್ಕೊಂಬಿಟ್ರೆ, ಅಂದರೆ 2 ಸಲ ಪಾತ್ರೆನೆಲ್ಲ ತೊಳೆಯೋವಂಥ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ನಾನು ಆದಷ್ಟು ಅಂದರೆ ಅಡುಗೆ ಮಾಡ್ತಾನೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ನಾನು ಒಂದೇ ಸಲ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ಅಂದರೆ ಜಾಸ್ತಿ ಪಾತ್ರೆಗಳು ಬಿದ್ದೋಗ್ಬಿಡುತ್ತೆ ಸಿಂಕಲ್ಲಿ. ಆ್ಯಕ್ಚುಲಿ ನಾನು ಅಂದರೆ ಹೊರಗಡೆ ಎಲ್ಲ ಪಾತ್ರೆನೆಲ್ಲ ತೊಳೆಯೋದಕ್ಕೆ ಹೋಗಲ್ಲ. ಆವಾಗ ಹಂಗೆ ಪಾತ್ರೆಗಳು ಸ್ವಲ್ಪ ಇದ್ದಂಗೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಕಿಚನ್ನು ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಅಂದರೆ ಇದಕ್ಕೆ ನಾನು ಅಂದರೆ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಅಂದರೆ ವಿಮ್ ಲಿಕ್ವಿಡ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಇವತ್ತೇನಾಯಿತು ಅಂದರೆ ನನ್ನ ಮಕ್ಕಳಿದಾರಲ್ಲ ವಾಣಿ ಪೂಜಾ, ಅಂದರೆ ಸ್ವಲ್ಪ ಆದರೂ ಹೆಲ್ಪ್ ಅನ್ನೋದನ್ನು ಮಾಡಿಕೊಡ್ತಾಯಿದ್ರು. ಬಟ್ ಅವರು ಬೆಳಿಗ್ಗೆ ಸುಮಾರು ಒಂದು 11ರಿಂದ 12 ಗಂಟೆಗೆ ಶೂಟಿಂಗ್ ನೋಡೋಕ್ಕಂತ ಹೋದವರು, ಅಂದರೆ ಇನ್ನೂ ಬಂದೇ ಇಲ್ಲ ಅವರು. ಅಂದರೆ ಶೂಟಿಂಗ್ ನೋಡಿಕೊಂಡೆ ಅಲ್ಲೇ ನಿಂತ್ಕೊಂಡಿದ್ದಾರೆ. ಆನಂತರ ಮಕ್ಕಳು ಕೂಡ ಬಂದರು. ಇನ್ನು ಅವ್ರಿಗೂ ಕೂಡ ಅಷ್ಟೇ ಊಟ ಇಕ್ಕೊಟ್ಟೆ. ಅವರು ಊಟ ಮಾಡಿ ಅಷ್ಟೊತ್ತಿಗೆ ನಮ್ಮ ಮನೆಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ಲಕ್ಷ್ಮೀ ಪಾತ್ರನ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ ಲೆಮನ್ ಜ್ಯೂಸ್ ಅನ್ನೋದನ್ನು ಮಾಡಿಕೊಟ್ಟೆ. ಆಗಲೇ ಮನಸ್ವಿ ಅವರು ಕೂಡ ಅಷ್ಟೇ ಕಾಫಿನ ಕುಡಿಲೇ ಇಲ್ಲ, ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋದ್ರು, ಫೋನ್ ಬಂತು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಕೂಡ ಅಷ್ಟೇ ಎಲ್ಲರಿಗೂ ಸೇರಿಸಿ ಲೆಮನ್ ಜ್ಯೂಸ್ನ ಮಾಡಿದ್ದೀನಿ. ಅಂದರೆ ಊಟ ಮಾಡೋದಕ್ಕೆ ಹೇಳಿದೆ, ಅಕ್ಕ ಬೇಡ ಅಂತ ಅಂದರು.
ಅದರಿಂದ ನಾನು ಲೆಮನ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಅಂದರೆ ಮನೆಗೆ ಬಂದಿರೋರನ್ನ ಏನು ಕೊಡ್ದಿರ ಹಾಗೆ ಕೂಡ ಕೂರಿಸ್ಕೋಬಾರ್ದು, ಅದು ನಮ್ಮ ಪದ್ಧತಿನೂ ಅಲ್ಲ. ಹಾಗೆ ಪಾಪುನು ಕೂಡ ಅಷ್ಟೇ ಲೆಮನ್ ಜ್ಯೂಸ್ ಬೇಕು ಅಂತ, ಅವನಿಗೂ ಕೂಡ ಅಷ್ಟೇ ಒಂದು ಚಿಕ್ಕ ಲೋಟದಲ್ಲಿ ಹಾಕ್ಕೊಟ್ಟೆ. ಅವನು ಗಾಜಿನ ಲೋಟದಲ್ಲೇ ಬೇಕು ಅಂತ ಕೇಳ್ತಾ ಇದ್ದ. ಇನ್ನು ಗಾಜಿನ ಲೋಟದಲ್ಲಿ ಕೊಟ್ಬಿಟ್ರಂತೂ ಗ್ಲಾಸ್ನ ಹೊಡೆದಾಕ್ಬಿಡುತ್ತೆ ಅಲ್ವಾ ಪಾಪು, ಅದಕ್ಕೋಸ್ಕರ ಚಿಕ್ಕ ಲೋಟದಲ್ಲಿ ಉಯ್ದು ಕೊಡ್ತಾ ಇದ್ದೀನಿ. ಇನ್ನು ತೇಜವ್ರಿಗೂ ಕೂಡ ಅಷ್ಟೇ ಅಂದರೆ ಜ್ಯೂಸ್ ಅನ್ನೋದನ್ನು ಕೊಟ್ಟೆ. ಹಾಗೆ ಮನಸ್ವಿ ಅವ್ರಿಗೆ ಮತ್ತು ಶಿಲ್ಪ ಅವರು ಬಂದಿದ್ದರು, ಮೇಕಪ್ ಆರ್ಟಿಸ್ಟು, ಅವ್ರಿಗೂ ಕೂಡ ಅಷ್ಟೇ ಜ್ಯೂಸ್ ಅನ್ನೋದನ್ನು ಮಾಡಿಕೊಟ್ಟೆ. ಹಾಗೆ ಹಿಂಗೆ ಆಯಿತು. ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ಕಿಚನ್ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಅಂದರೆ ಸಾಂಬಾರೆಲ್ಲ ಹಾಗೆ ಇದೆ, ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಫ್ಲೋರ್ ಅನ್ನೋದನ್ನು ಕ್ಲೀನ್ ಮಾಡಿಬಿಟ್ಟೆ. ಆನಂತರ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಕಿಚನ್ ಈ ರೀತಿ ಕ್ಲೀನಾಗಿದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ನನಗೆ. ಇಲ್ಲ ಅಂತಂದರೆ ಅಯ್ಯೋ ಮಾಡಿಲ್ವಲ್ಲ ಕೆಲಸ ಅಂತೇಳ್ಬಿಟ್ಟು ಒಂಥರ ಫೀಲ್ ಅನ್ನೋದು ಆಗ್ತಾ ಇರುತ್ತೆ. ಅಕಸ್ಮಾತ್ ಯಾರತ್ತು ಸಡನ್ನಾಗಿ ಮನೆಗೆ ಬಂದರೆ ಏನಪ್ಪ ಕಿಚನ್ ಈ ರೀತಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆನಂತರ ಇವತ್ತು ಬೇರೆ ತೇಜವರು ಹಾಗೆ ಮನಸ್ವಿಯವರು ಎಲ್ಲರೂ ಕೂಡ ಅಷ್ಟೇ ಕಿಚನ್ಗೆ ನೋಡಿ ಅಕ್ಕ ತುಂಬಾ ಚೆನ್ನಾಗಿದೆ ನಿಮ್ಮ ಕಿಚನ್ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಅತ್ತೆನೂ ಕೂಡ ಅಷ್ಟೇ ಅವ್ರನ್ನ ನೀವು ಯಾವ ಊರು ಮತ್ತು ಏನು ಎತ್ತ ಅಂತ. ಅಂದರೆ ಆಗಿನ ಕಾಲದವರೆಲ್ಲ ಹಾಗೆ ಕೇಳೋದು, ಯಾರಾದರೂ ಮನೆಗೆ ಬಂದರೆ ಅಷ್ಟೇ ಆ್ಯಕ್ಟ್ರಸ್ನ ಕೇಳ್ತಾಯಿದ್ರು, ಯಾರೇ ಬರಲಿ ಯಾವ ಊರು ಏನು ಎತ್ತ ಅಂತ ಪ್ರತಿಯೊಂದು ವಿಚಾರಿಸೋದು. ಸೊ ನಮ್ಮ ಅತ್ತೆನೂ ಕೂಡ ಅಷ್ಟೇ ಆ ರೀತಿ ಮಾಡ್ತಾಯಿದ್ರು. ಇವತ್ತು ನಮ್ಮ ಯಜಮಾನ್ರು ಇದ್ದಾರಲ್ಲ ಪಾಪುಗೆ ಅಂದ್ಬಿಟ್ಟು ಹೊಸ ಶೂನ ತೊಗೊಂಡು ಬಂದಿದ್ರು. ಹಾಗೆ ವಾಣಿಗೆ ವಾಟರ್ ಬಾಟಲ್ನು ಕೂಡ ಅಷ್ಟೇ ತೊಗೊಂಡು ಬಂದಿದ್ರು. ಇನ್ನು ನಮ್ಮ ಪಾಪು ಅಂತೂ ಶೂ ಹಾಕ್ಕೊಂಡು ಕೆಳಗಡೆಯಿಂದ ಮೇಲೆಯಿಂದ ಕೆಳಗಡೆ ಮನೆಯೆಲ್ಲ ಫುಲ್ಲು ಓಡಾಟ ಅನ್ನೋದನ್ನು ಮಾಡ್ತಾ ಇದ್ದ. ಇನ್ನು ನಮ್ಮ ಪೂಜೆ ಅಂತೂ ತೇಜವ್ರ ಜೊತೆ ಕೂತ್ಕೊಂಡು ಅಕ್ಕ ಏನಕ್ಕ ಹಾಗೆ ಹೀಗೆ ಮತ್ತು ಸೀರಿಯಲ್ ಬಗ್ಗೆ ಕೇಳೋವಂಥದ್ದು ಎಲ್ಲನೂ ಸಹ ಕೇಳ್ತಾ ಇದ್ಲು. ಹಾಗೆ ನಮ್ಮ ಯಜಮಾನ್ರು ಕೂಡ ಅಷ್ಟೇ ಮತ್ತು ಆ್ಯಕ್ಟರ್ ತೇಜು ಅವರು ಕೂಡ ಅಷ್ಟೇ ಚೆನ್ನಾಗೇ ಮಾತಾಡ್ತಾಯಿದ್ರು. ಅಂದರೆ ಏನು ನಮ್ಮ ಮನೆಯವರೇ ಒಬ್ಬರು ಅಂತ ಹೇಳ್ಬಿಟ್ಟು ಆ ರೀತಿ ಫೀಲ್ ಅನ್ನೋದು ಆಗ್ತಾಯಿತ್ತು. ಮನಸ್ವಿಯವರಾಗಲಿ ಹಾಗೆ ತೇಜು ಅವರಾಗಲಿ ಚೆನ್ನಾಗಿ ಮಾತಾಡ್ತಾಯಿದ್ರು. ಹಾಗೆ ಅವ್ರ ಸೀರಿಯಲ್ ಬಗ್ಗೆನೂ ಕೂಡ ಅಷ್ಟೇ ಒಂದೆರಡು ಮಾತು ಹೇಳಿದ್ರು. ನನಗೆ ರಾಗೋಯ್ತು ಈಗ ಭೂತ ಆಗ್ತೀಯ ಬಿಡು. ಈಗ ನೀನು ಏನಾಗ್ತೀಯಾ? ಕಣ್ಮುಚ್ಚು. ಶಿವ ಎಲ್ಲ ಬಿಡ ನೋಡ್ದ ಕಣ್ಮುಚ್ಚು. ಓಪನ್ ಮಾಡು ಕಣ್ಮೇಲೆ ಮಾಡು ಕಣ್ಮೇಲೆ ಮಾಡು. ಸರಿ ಬಿಡು, ನೀನು ಇದಕ್ಕೆಲ್ಲ ಸರಿ ಮಾಡಲ್ಲ. ಸರಿ ಇಲ್ಲೇ ಇವಾಗ ಕಣ್ಣು ಮುಚ್ಕತ್ತದ ಸುಮ್ಮನೆ. ನಾನು ಮಾಡಿರೋದು ಮಾಡ್ಬಿಡ, ನೀನು ಎಲ್ಲ ಉಲ್ಟಾ ಮಾಡ್ತೀಯ. ಆಯ್ತಿರೋ ಮನೆ ಬಂದಾಕ. ಓಕೆ ಇರೋ ಹಾಗೆ ಹಾಕ್ಲಾ? ಗರ್ಲ್ ಹಾಕ್ತೀನಿ. ಕಣ್ಣು ಕಣ್ಣು ಓಪನ್ ಮಾಡಂಗಿಲ್ಲ ನೀನು ಮತ್ತೆ. ಓಕೆ ಕಣ್ಮುಚ್ಚು ಕಣ್ಮುಚ್ಚು. ಗುಡ್ ಗರ್ಲ್. ನೋ ಅಲ್ಲಾಡಿಸ್ಬ. ಕಣ್ಮುಚ್ಚು ಮನೆ ಕಣ್ಮುಚ್ಚು. ಹಂಗೇರೋ ಉಫು ಉಫು ಮಾಡ್ಲಿ ಒಣಗ್ಲಿ ಇರು. ಕಣ್ಮುಚ್ಚು. ಇನ್ನು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಆ ಸೀರಿಯಲ್ ನೋಡ್ತಾ ಇದ್ರು. ಆಗ ಮನಸ್ವಿಯವರು ಇದ್ದಾರಲ್ಲ ಆ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರಲ್ಲ ಶ್ರುತಿ, ಅವಳು ನನ್ನ ಸ್ವಂತ ತಂಗಿ ಅಂತ ಹೇಳಿದ್ರು. ನನಗೂ ಗೊತ್ತಿರಲಿಲ್ಲ. ನಮ್ಮ ಪೂಜೆ ಮತ್ತು ಮನಸ್ವಿಯರು ಹೇಳಿದ ಮೇಲೇ ನನಗೆ ಗೊತ್ತಾಗಿದ್ದು ಮನಸ್ವಿ ಹಾಗೂ ಶ್ರುತಿಯವರು ಇಬ್ಬರು ಅಕ್ಕ ತಂಗಿದಿರು ಅಂತ. ಆನಂತರ ಹೇಳಿದ್ವಿ ನಮ್ಮ ಮನೆಯಲ್ಲಿ ಆಸೆ ಸೀರಿಯಲ್ ಅಂತೂ ಪ್ರತಿಯೊಬ್ಬರು ಕೂಡ ಅಷ್ಟೇ ನೋಡ್ತಾರೆ ಮನಸ್ವಿಯವರು ಅಂತ ಹೇಳ್ಬಿಟ್ಟು ಹೇಳಿದೆ. ಹೌದಾ ಅಂತ ಹೇಳಿದ್ರು. ಆನಂತರ ಇದು ಬಂದ್ಬಿಟ್ಟು ಶಾರ್ಟ್ ಮೂವಿ, ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇನ್ನೂ ಕಳಿಸಿಲ್ಲ, ಕಳಿಸಿದಾದ್ಮೇಲೆ ನಾನು ಹೇಳ್ತೀನಿ. ಹಾಗೆ ಅವರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವ್ರ ಕೈಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಅನ್ನೋದಾಗಿದೆ. ಆಮೇಲೆ ಸ್ವಲ್ಪ ಬ್ಯಾಂಡೇಜು ಕೂಡ ಅಷ್ಟೇ ಹಾಕಿದ್ದಾರೆ ಕೈಗೆ. ಆನಂತರ ಮನೆಯಲ್ಲಿ ಊಟ ಮಾಡಿ ಅಂತಂದೆ. ಇಲ್ಲ ಅಕ್ಕ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಅವರು ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡಿದರು. ಸೊ ತಿನ್ಕೊಂತ ಹೇಳಿದ್ರು. ಅಂದರೆ ನಮ್ಮ ಮನೆಯಲ್ಲಿ ಅವ್ರಿಗೆ ಶೆಫ್ ಅನ್ನೋದು ತುಂಬಾ ಇಷ್ಟ ಆಯ್ತಂತೆ. ಸೊ ಅವರ ಹಸ್ಬೆಂಡ್ಗೆ ಹೇಳ್ತಾಯಿದ್ರು ನನಗೆ ಇದೇ ರೀತಿಯಾಗಿ ಕಿಚನ್ನ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಹಾಗೆ ಅಲ್ಲಿ ಡಿಸೈನ್ ಇದೆಯಲ್ಲ ಅದಿರ್ಬೋದು, ಹಾಗೆ ಶೆಫ್ ಇರ್ಬೋದು, ಆಮೇಲೆ ಅಲ್ಲಿ ಸ್ವಲ್ಪ ಕೆಲವೊಂದು ರ್ಯಾಕ್ಸ್ ಇರ್ಬೋದು, ಆ ರೀತಿ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಸೊ ಅವ್ರ ಹಸ್ಬೆಂಡಿಗೆ ಕಾಲ್ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಅಷ್ಟೇ ಇಂಟ್ರೊಡ್ಯೂಸ್ ಅನ್ನೋದು ಮಾಡಿಸಿದ್ರು. ಇನ್ನು ನಮ್ಮ ಪಾಪು ಅಂತೂ ಎಲ್ಲರೂ ಕೂಡ ಅಷ್ಟೇ ತುಂಬಾ ಹಚ್ಕೊಂಡ್ಬಿಟ್ಟಿತ್ತು. ಅಂದರೆ ಬಿಡ್ತಾನೆ ಇಲ್ಲ ಅಕ್ಕ ಅಕ್ಕ ಅಂತೇಳ್ಬಿಟ್ಟು ಅವ್ರ ಹಿಂದೆ ತೇಜೋರಾಗಿರ್ಬೋದು, ಮನಸ್ವಿ
ಅಟ್ಮಾಸ್ಫಿಯರ್ ಆಗಿರ್ಬೋದು ಅವ್ರ ಹಿಂದೆ ಮುಂದೆನೇ ಓಡಾಡ್ಕೊಂಡಿದ್ದ. ಇನ್ನು ನಮ್ಮ ಪೂಜೆ ಅಂತ ಅಕ್ಕ ನಿಮ್ಮ ಜೊತೆ ಒಂದು ಫೋಟೋ ತೆಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ತೆಗಿಸ್ಕೊಂಡ್ಲು. ಇನ್ನು ಅಕ್ಕ ನೀವು ನಮ್ಮ ಜೊತೆ ಫೋಟೋ ತೆಗಿಸ್ಕೊಳ್ಳಿ ಅಂದ್ಬಿಟ್ಟು ನನ್ನನ್ನು ಕೂಡ ಅಷ್ಟೇ ಕರೆದ್ರು. ಸೊ ನಾನು ಕೂಡ ಹೋಗಿ ಫೋಟೋ ಅನ್ನೋದನ್ನು ತೆಗಿಸ್ಕೊಂಡೆ. ಇನ್ನು ಶೂಟಿಂಗ್ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅವರು ನೈಟ್ ಹೊರಟರು. ಆನಂತರ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ವಾಣಿಗೆ ಅಂತ ಹೇಳ್ಬಿಟ್ಟು ವಾಟರ್ ಬಾಟಲ್ನ ತೊಗೊಂಡು ಬಂದರು. ಅಂದರೆ ಇದೊಂದು ಸ್ವಲ್ಪ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಆದರೆ ಪಾಪುಗೆ ಶೂ ಮತ್ತು ವಾಣಿಗೆ ಬಾಟಲ್ನ ತೊಗೊಂಡು ಬಂದಿದ್ರು. ಹಂಗೆ ಯೂಸ್ ಮಾಡಬಾರ್ದಲ್ವ, ಅದಕ್ಕೋಸ್ಕರ ಉಗುರು ಬೆಚ್ಚಗೆ ನೀರು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಓವರ್ ನೈಟ್ ಫುಲ್ಲು ಬಿಟ್ಬಿಟ್ಟು ಆನಂತರ ಬೆಳಗ್ಗೆ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಆನಂತರ ಯೂಸ್ ಮಾಡ್ಬೋದು. ಬಾಯ್, ಬರೋಣ ಅಕ್ಕ ಫ್ರೈ ಮಾಡು. ಅಮ್ಮ ಥ್ಯಾಂಕ್ ಯು. ಬತ್ತೀಯಾ ಪಕ್ಕ? ಸರಿ ಬಾ ಹೋಗೋಣ. ಬಾ ಮನೆ, ಇವ್ರು ಬಾಯ್ ಮಾಡು. ಬಾಯ್, ನೀವು ಬೇಡ ಬಾಯ್. ಸರಿ ಹೋಗೋಣ, ಬರ ಮನೆ. ಬರಲ್ಲ. ಪಾಪು ಅಂತೂ ತುಂಬಾ ಅಳ್ತಿತ್ತು, ತೇಜವ್ರ ಜೊತೆ ಹೋಗ್ತೀನಿ ಅಂದ್ಬಿಟ್ಟು. ಆನಂತರ ಅವ್ರ ಜೊತೆ ಕಳಿಸಿ ಮತ್ತು ಪೂಜನ ಮತ್ತು ವಾಣಿನ ಪಾಪುನ ಕರ್ಕೊಂಬರೋಕ್ಕೆ ಅಂದರೆ ತುಂಬ ಹಠ ಮಾಡ್ತಿತ್ತು ಅಂತ ಕರ್ಕೊಂಡು ಬಂದರು. ಆನಂತರ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ಸೊ ದೋಸೆನೂ ಕೂಡ ಅಷ್ಟೇ ಹಿಟ್ಟೆಲ್ಲ ರುಬ್ಬಿದಾಯಿತು. ಆನಂತರ ಅಂಗಡಿನ ಮತ್ತೆ ಇನ್ನೊಂದ್ಸಲ ಶೂಟಿಂಗ್ ಕೇಳಿದ್ದಾರೆ. ಆನಂತರ ಮನೆಯಲ್ಲೂ ಕೂಡ ಅಷ್ಟೇ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.